ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಅಭಿಯಾನಂ ಕಡೆಯಿಂದ 68 ರನ್, 37 ಬಾಲ್ಗೆ 68 ರನ್. ಇನ್ನು ಸಪೋರ್ಟ್ ಸಿಸ್ಟಮ್ ಆಗಿ ಹರ್ಷಿತ್ ರಾಣಾ ಕಡೆಯಿಂದ 35 ರನ್ 33 ಬಾಲ್ ಅಲ್ಲಿ. ಅದು ಬಿಟ್ರೆ ಬಾಕಿ ಎಲ್ಲಾರ್ದು ಸೇರ್ಸಿದ್ರೆ ರನ್ಸ್ ಎಷ್ಟು ಹೇಳಿ? 22 ರನ್. ಎಕ್ಸ್ಟ್ರಾಸ್ 3 ರನ್ ಹಿಡ್ಕೊಂಡು ಹೇಳ್ತಾ ಇದ್ದೀನಿ. 50 ಬಾಲಲ್ಲಿ 22 ರನ್. ಅಲ್ಲ ಗುರುವೆ, ಹೆಂಗಿದೆ ಸ್ಕೋರ್ ಅಂದ್ರೆ 5-0, 1-0, 2-2, ಏನ್ ಸಿಂಗಲ್ ಡಿಜಿಟ್ ಎಲ್ಲಾರ್ದು. ಫಿಯರ್ಲೆಸ್ ಬ್ಯಾಟಿಂಗು, ಫಿಯರ್ಲೆಸ್ ಟೀಮ್ ಅಂತ ಹೇಳ್ಬಿಟ್ಟು ಟಾಪ್ ಆರ್ಡರಿಂಗ್ ಕೊಲಾಪ್ಸ್ ಆದ್ರೆ ಏನ್ ಮಾಡಕ್ಕಾಗುತ್ತೆ ಗುರುವೆ? 40 ರನ್ 4 ವಿಕೆಟ್ ಏನೋ ಇತ್ತು ಗುರು ಪವರ್ ಪ್ಲೇ ಅಲ್ಲಿ. ಈ ತರ ಬ್ಯಾಟಿಂಗ್ ಮಾಡಿ 125 ರನ್ಗೆಲ್ಲ ನಾವು ಆಲ್ ಔಟ್ ಆಗ್ತೀವಿ ಅಂತಂದ್ರೆ ಏನು ಇದು ಅಂತ. ಅಂದ್ರೆ ಒಂದ್ 160 170 ಹೊಡೆದಿದ್ರೆ ಈ ಮ್ಯಾಚ್ ಕುತ್ಕೆಗ್ ಬರೋವರೆಗೂ ಆಡ್ಬೋದಾಗಿತ್ತು. ಅಂದ್ರೆ ಆಸ್ಟ್ರೇಲಿಯಾದವ್ರಿಗೆ ಕುತ್ಕೆಗ್ ಬರೋ ತರ ಮಾಡ್ಬೋದಾಗಿತ್ತು ಗುರು. ಆ ತರ ಮಾಡ್ಬೋದಾಗಿತ್ತು. ನೋಡಿದ್ರೆ 125 ಕಾಲ್ ಔಟ್ ಆದ್ವಿ. 126 ರನ್ ಟಾರ್ಗೆಟ್ ಅವ್ರು ಈಸಿಲಿ ಚೇಸ್ ಮಾಡಿದ್ರು. ಅಂದ್ರೆ ಲಾಸ್ಟ್ ಕೊನೆಗೆಲ್ಲ ವಿಕೆಟ್ಸ್ ಎಲ್ಲ ಹೋಯ್ತು, ಇಲ್ಲ ಅಂತಿಲ್ಲ. ಬಟ್ ಅವ್ರು ಗೇಮ್ ಅಲ್ಲಿ ಇದ್ರು ಗುರು. ಅವ್ರದೇ ಗೇಮ್ ಇತ್ತು ಇದು ಅನ್ನೋ ತರ, ಅವ್ರದೇ ಪಂದ್ಯ ಇದು ಅನ್ನೋ ತರ. 13.2 ಓವರ್ ಅಲ್ಲೇ ಮುಗಿಸ್ಬಿಟ್ಟವ್ರೆ ಮ್ಯಾಚ್. ಒಂದ್ 40 ಬಾಲ್ ಇರೋಷ್ಟರಲ್ಲೇ ಮುಗಿಸ್ಬಿಟ್ರಲ್ಲ ಗುರುವೆ ಅನ್ನೋ ತರ ಆಯ್ತು. ಒಂಥರ ಕ್ರೇಜಿ. ಅವ್ರ ಕಡೆಯಿಂದ ಸಖತ್ತಾಗಿ ಬೌಲಿಂಗ್ ಎಲ್ಲ ಬಂತು. ಸ್ಪೆಷಲಿ ಏಜಲ್ ಹುಡುಗರು. ಅಣ್ಣ ಏನ್ ಬೌಲಿಂಗ್ ಮಾಡ್ದ ಅಣ್ಣದಂತೂ ನಂಗೆ ಅರ್ಥನೇ ಆಗಲ್ಲ. ಅಂದ್ರೆ ಅರ್ಥ ಆಗಲ್ಲ ಇನ್ ದ ಸೆನ್ಸ್, ಸೇಮ್ ಅದೇ ಲೈನು ಅದೇ ಲೆಂತ್. ಏನ್ ಗುರು, ಟೆಸ್ಟ್ ಲೈನ್ ಅಲ್ಲಿ ನಿಂತು ಇಟ್ಕೊಂಡು T20 ಓಡಿ ಎಲ್ಲಾ ಕಡೆನೂ ಅದೇ ಚಮತ್ಕಾರ ಮಾಡ್ತಾನಲ್ಲ ಅಣ್ಣ. ಹ್ಯಾಟ್ಸ್ ಆಫ್ ಹೇಳಲೇಬೇಕು ಲಿಟ್ರಲಿ. ಅಂದ್ರೆ ಮುಟ್ಟೋಕೆ ಆಗಲ್ಲ ಗುರು ಅನ್ನೋ ತರ ಬೌಲಿಂಗು. ಸ್ವಲ್ಪ ಮೂಮೆಂಟ್ ಇದ್ರೆ ಸಾಕು, ಮುಟ್ಟಕ್ಕೆ ಆಗಲ್ಲ ಗುರು ಆ ತರ ಬೌಲಿಂಗು. ಸೊ 3 ಓವರ್ಸ್ಗೆ 6 for 3 ಎಲ್ಲ ಬಂದಿತ್ತು. ಓವರ್ ಆಲ್ ಆಗಿ 4 ಓವರ್ಸ್ಗೆ 13 for 3. ಪ್ಲೇಯರ್ ಆಫ್ ದ ಮ್ಯಾಚ್ ಅಣ್ಣನೇ ಪ್ಲೇಯರ್ ಆಫ್ ದ ಮ್ಯಾಚ್. ಆಮೇಲೆ ಇನ್ನೊಂದೇನಂದ್ರೆ ಇವಾಗ ಸರಣಿ ಮುನ್ನಡೆ ಆಗಿದೆ ಗುರು. ಫಸ್ಟ್ ಮ್ಯಾಚ್ ಹಂಗೋ ಸಖತ್ತಾಗಿ ಬ್ಯಾಟಿಂಗ್ ಎಲ್ಲ ಮಾಡ್ತಾ ಇದ್ವಿ. ನೋಡಿದ್ರೆ ಮಳೆ ಬಂತು, ಮ್ಯಾಚ್ ರದ್ದಾಗ್ಬಿಡ್ತು. ಇನ್ನು 2ನೇ ಮ್ಯಾಚ್ ಅಲ್ಲಿ ಇವ್ರು ಗೆದ್ಬಿಟ್ಟಿದ್ದಾರೆ. ಇವಾಗ ಸರಣಿಯಲ್ಲಿ 1-0 ಇಂದ ಮುನ್ನಡೆ ಸಾಧಿಸಿದ್ದಾರೆ. ಇನ್ನೂ 3 ಪಂದ್ಯಗಳಿದಾವೆ. ನಮ್ಮ ಬಾಯ್ಸ್ ಕಮ್ ಬ್ಯಾಕ್ ಮಾಡ್ಬೇಕು ನೆಕ್ಸ್ಟ್ ಮ್ಯಾಚ್. ಇವ್ರು ಹಿಂಗೆ ಏನೋ ಎಕ್ಸ್ಪೆರಿಮೆಂಟ್ ಹಂಗೆ ಏನಾದ್ರು ಮಾಡಿದ್ರೆ ಏನಾಗುತ್ತೆ ಗೊತ್ತಿಲ್ಲ. ಸದ್ಯಕ್ಕಂತೂ ಸರಣಿ ಮುನ್ನಡೆ ಸಾಧಿಸಿದ್ದಾರೆ ಆಸ್ಟ್ರೇಲಿಯಾದವರು. ಇನ್ನು ಪಂದ್ಯಕ್ಕೆ ಬರೋಣ ಗುರು. ಪಂದ್ಯದಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋದಾದ್ರೆ, ಈ ಕಡೆ ನಾವು ಟಾಸ್ ಅಂತೂ ಆಬ್ವಿಯಸ್ಲಿ ಗೆಲ್ಲಲ್ಲ, ಯಾಕಂದ್ರೆ ನಮ್ಮ ಮೇಲೆ ಮಾಟ ಮಂತ್ರ ಮಾಡಿದಾರೆ ಅನ್ಸುತ್ತೆ. ಸೊ ಟಾಸ್ ಈ ಒಂದು ಆಸ್ಟ್ರೇಲಿಯಾ ಟೂರ್ ಅಲ್ಲಿ ಇಲ್ಲಿವರೆಗೂ ಟಾಸೇ ಗೆದ್ದಿಲ್ಲ ನಾವು ಅನ್ನೋ ತರ ಗುರು. ಈ ಕಡೆ ಮಿಚೆಲ್ ಮಾರ್ಷು ಅಣ್ಣ ಸೀದಾ ಡೈರೆಕ್ಟ್ ಆಗಿ ಬೌಲಿಂಗ್ ತಗೋತಾರೆ. ನಮ್ ಕಡೆಯಿಂದ ಬ್ಯಾಟ್ಸ್ಮನ್ಸ್ ಬರ್ತಾರೆ. ಶುಭ್ಮನ್ ಗಿಲ್ ಮತ್ತೆ ಅಭಿ ಇಬ್ರು ಬ್ಯಾಟಿಂಗ್ ಬರ್ತಾರೆ. ಕ್ರೇಜಿ ಅನ್ಸಿದ್ದು ಏನ್ ಗೊತ್ತಾ, ಯೂಶಲಿ ನಮ್ಮ ಅಭಿ ಅವರು ಸ್ಟ್ರೈಕ್ ತಗೋತಿದ್ರಪ್ಪ. ಏನಕ್ಕೆ ನಮ್ಮ ಶುಭ್ಮನ್ ಗಿಲ್ ಸ್ಟ್ರೈಕ್ ತಗೊಂಡ್ರು ಗೊತ್ತಾಗ್ಲಿಲ್ಲ. ಸೊ ಈ ಕಡೆ ಶುಭ್ಮನ್ ಗಿಲ್ ಅಣ್ಣ ಫಸ್ಟ್ ಬಾಲ್ LBW ಹೆಂಗ್ ಅವ್ರು ಹಿಂಗಾಗ್ಬಿಡ್ತು ಅಂತ. ಬಟ್ ಅದು ರಿವ್ಯೂ ತಗೊಂಡ್ರು. ಪುಣ್ಯಕ್ಕೆ ಆ LBW DRS ರಿವ್ಯೂ ತಗೊಂಡ್ರು. ಸೊ ಅದು ಮಿಸ್ಸಿಂಗ್ ಅಂತ ಬಂತು ಗುರು. ಈ ಏಜಲ್ವುಡ್ ಅವ್ರದ್ದು ಹೈಟ್ ಅಂತ ಇರೋದ್ರಿಂದ ಅದು ಬೌನ್ಸ್ ಆಗಿ ಮಿಸ್ಸಿಂಗ್ ಅಂತ ಬಂತು. ಬಟ್ 3rd ಓವರ್ ಅಲ್ಲಿ ಮತ್ತೆ ನಮ್ಮ ಏಜಲ್ವುಡ್ ಬ್ಯಾಕ್ ಆಗ್ಬಿಟ್ಟು ಅಣ್ಣ ಏನಪ್ಪ ಈ ಕಡೆ ಶುಭ್ಮನ್ ಗಿಲ್ ಔಟ್ ಮಾಡ್ಬಿಡ್ತಾರೆ. 10 ಬಾಲ್ 5 ರನ್ ಗುರು. 50 ಸ್ಟ್ರೈಕ್ ರೇಟ್ ಅಲ್ಲಿ ಹೊಡೆದಂಗೆ ಒಂಥರ ಕ್ರೇಜಿ ಬೌಲಿಂಗ್ ಆ ಟೈಮಲ್ಲಿ. ಶುಭ್ಮನ್ ಗಿಲ್ ಔಟ್ ಆಗ್ತಾನೆ ಅಣ್ಣ 20 ರನ್ ಇರ್ಬೇಕಾದ್ರೆ. ಇನ್ನು ನೆಕ್ಸ್ಟ್ ನಂಬರ್ 3 ಅಲ್ಲಿ ಯೂಶಲಿ ನಮ್ ಸ್ಕೈ ಬರ್ತಾರಪ್ಪ. ಇವ್ರು ಒಂದ್ಸರಿ ತಿಲಾಕ್ ವರ್ಮನ್ ಆಡಿಸ್ತಾರೆ, ಒಂದ್ಸರಿ ಸ್ಕೈನ್ ಆಡಿಸ್ತಾರೆ, ಒಂದ್ಸರಿ ಸಂಜು. ಇವತ್ ಸಂಜು ಬರ್ಬೇಕಾ? ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರಪ್ಪ, ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಸಂಜು ಸ್ಯಾಮ್ಸನ್ ಅಣ್ಣವ್ರು ಬಂದ್ಬಿಟ್ಟು ಅಣ್ಣವ್ರು ಸೀದಾ 4 ಬಾಲ್ಗೆ 2 ರನ್ ಹೊಡೆದ್ಬಿಟ್ಟು ಔಟ್ ಗುರು. ನೇತಾನ್ ಇಲ್ಲಿಸ್ ಔಟ್ ಮಾಡ್ಬಿಡ್ತಾನೆ ಅಣ್ಣ. ಇನ್ನು ಈ ಕಡೆ ನೆಕ್ಸ್ಟ್ ಸೂರ್ಯಕುಮಾರ್ ಯಾದವ್ ನಮ್ಮ ಸ್ಕೈ ಅವ್ರು ಬರ್ತಾರೆ. 2 ವಿಕೆಟ್ ಹೋದ್ಮೇಲೆ 23 ರನ್ಗೆ 2ನೇ ವಿಕೆಟ್ ಹೋಗಿರುತ್ತೆ. ಸ್ಕೈ ಅಣ್ಣ ಬರ್ತಾರೆ. 32 ರನ್ ಆಗಿರುತ್ತೆ ಗುರು. ಈ ಕಡೆ ನಮ್ಮ ಏಜಲ್ವುಡ್ ಬಕ್ಕ ಅಂತ ಔಟ್ ಮಾಡ್ಬಿಡ್ತಾರೆ ಸ್ಕೈನ. ಅದು ಜಫಾ ಗುರು. ಜಫಾ ಅಂದ್ರೆ ಜಫಾ. ಟೆಸ್ಟ್ ಲೈನ್ ಅಂಡ್ ಲೆಂತ್ ಪ್ರಾಪರ್ ಆಗಿ. ಬಟ್ ಅದು 32 ರನ್ಗೆ 3ನೇ ವಿಕೆಟ್ ಹೋಗಿರುತ್ತಾ. ಆಮೇಲೆ ಈ ಕಡೆ ತಿಲಕ್ ವರ್ಮಾ, ನಮ್ ತಿಲಕ್ ವರ್ಮಾ 0 ಔಟ್ ಆಗ್ಬೇಕಾಗುರುವೆ. ಅದು ಏಜಲ್ವುಡ್ ಓವರ್ ಅಲ್ಲಿ 32 ರನ್ 4 ವಿಕೆಟ್ ಹೋಯ್ತು ಇಲ್ಲೇ. ಏನಪ್ಪ ಹಿಂಗೆಲ್ಲ ಬೌಲಿಂಗು. 32 ರನ್ 4 ವಿಕೆಟ್ ಅಂದ್ರೆ ಏನ್ ಕತೆ ಅಂತ. ಪವರ್ ಪ್ಲೇ ಅಲ್ಲೇ ಗುರು 6 ಓವರ್ಗೆ 40 ರನ್ 4 ವಿಕೆಟ್ ಇರ್ತೀವಿ ನಾವು. ಪವರ್ ಪ್ಲೇ ಅಲ್ಲೇ ಹಿಂಗಾದ್ರೆ ಹೆಂಗೆ? ಸೊ ಕಮ್ ಬ್ಯಾಕ್ ಮಾಡೋದು ತುಂಬಾ ಕಷ್ಟ ಆಗ್ತಿತ್ತು. ಬಟ್ ಅಕ್ಷರ್ ಪಟೇಲ್ ಮತ್ತೆ ಅಭಿ, ಈ ಕಡೆ ಅಭಿಯಾನ ಸಖತ್ತಾಗಿ ಬ್ಯಾಟಿಂಗ್ ಎಲ್ಲ ಬರ್ತಾ ಇತ್ತು. ಸೊ ಅಕ್ಷರ್ ಪಟೇಲ್ ಅಭಿ ಒಂಚೂರು ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತಂದ್ರೆ MCG 2022 ನಿಮ್ಗೆಲ್ಲ ಗೊತ್ತಿರಂಗೆ. ನಮ್ಮ ಅಕ್ಷರ್ ಪಟೇಲ್ ಅಣ್ಣ ಅಂದ್ರೆ MCG ಅಂದ್ರೆ ರನ್ಔಟ್. ಅದು ಒಂಥರ ಸ್ಟೋರಿ. ಒಂದು ಏನೋ ಗೊತ್ತಿಲ್ಲ, ಅದು ರನ್ಔಟೇ ಆಗ್ಬಿಡ್ತಾನೆ ನಮ್ಮ ಅಣ್ಣ ಅಕ್ಷರ್ ಪಟೇಲ್ ಅಣ್ಣ. ಇವತ್ತು ಕೂಡ ರನ್ಔಟ್ ಗುರು. 3 ರನ್ ಓಡಕ್ಕಾಗಿ ರನ್ಔಟ್ ಆಗ್ತಾರಪ್ಪ. 2 ರನ್ ಓಡಿರ್ತಾರೆ, 3ನೇ ರನ್ ಸುಮ್ನೆ ಓಡಕ್ಕಾಗಿ ರನ್ಔಟ್ ಆಗ್ತಾರೆ. 49 ರನ್ಗೆ 5 ವಿಕೆಟ್ ಹೋಗಿರುತ್ತೆ ಗುರು. ಇನ್ನೇನ್ ಆಯ್ತಲ್ಲಪ್ಪ, ಆಯ್ತು ನಮ್ಮ ದೂಬೆ ಅಣ್ಣ ಬರ್ತಾರೆ, ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂತ ಅನ್ನೋಷ್ಟರಲ್ಲಿ ದೂಬೆ ಅಣ್ಣಕ್ಕಿಂತ ಮೊದಲು ನಮ್ಮ ರಾಣಾ ಆರ್ಮಿ ಏನೋ ಒಂದು ಡಿಫ್ರೆಂಟ್ ಆರ ನಡ್ಕೊಂಡು ಬಂದಂಗೆ ಆಗ್ತಿತ್ತು ಗುರು. ಏನಪ್ಪಾ ಇದು ರಾಣಾ ಆರ್ಮಿನ ಕಳಿಸ್ಬಿಟ್ರಲ್ಲ ಇವರು ಎಕ್ಸ್ಪೆರಿಮೆಂಟ್. ರೈಟ್ ಲೆಫ್ಟ್ ಕಾಂಬಿನೇಷನ್ ಬರ್ಲಿ ಅಂತ. ನಾನು ಏನೋ ಇದು ಬ್ಯಾಕ್ ಫೈರ್ ಆಗ್ಬೋದು ಅನ್ಕೊಂಡೆ.
ಬಟ್ ಅಲ್ಲಿ ಆ ಟೈಮಲ್ಲಿ ವಿಕೆಟ್ಸ್ ಹೋಗ್ಲಿಲ್ಲ ಗುರು. ಬಟ್ ರಾಣಾ ಆರ್ಮಿದೇನು 33 ಬಾಲು 35 ರನ್ ಬಂತು. ಸ್ಟ್ರೈಕ್ ರೇಟ್ ಖರಾಬಾಗೇ ಇತ್ತು, ಇಲ್ಲ ಅಂತಿಲ್ಲ. ಬಟ್ ವಿಕೆಟ್ಸ್ ಆದ್ರೂ ಹೋಗ್ಲಿಲ್ವಲ್ಲ ಅಂತ ಒಂದ್ ಸಪೋರ್ಟ್ ಆದ್ರೂ ಬಂತು ಗುರು ರಾಣಾ ಆರ್ಮಿ ಕಡೆಯಿಂದ ಅಂತ. ಬಟ್ ಒಂದು 6 ಎಲ್ಲ ಬರುತ್ತೆ, 104 ಮೀಟರ್ ಎಲ್ಲ 6 ಹೊಡಿತಾನೆ ರಾಣಾ. ಒಂದೊಳ್ಳೆ ಬ್ಯಾಟಿಂಗ್ ಅಂತ ಹೇಳ್ಬೋದು. ಸ್ಟ್ರೈಕ್ ರೇಟ್ ಸ್ವಲ್ಪ ಆ ಕಡೆ ಆಯ್ತು. 49 ರನ್ಗೆ 5 ವಿಕೆಟ್ ಇರೋರು ಸೀದಾ 105 ರನ್ 6ನೇ ವಿಕೆಟ್ ಎಲ್ಲ ಹೋಗುತ್ತೆ. ರಾಣಾ ಆರ್ಮಿ ಔಟ್ ಆಗ್ಬಿಡ್ತಾರೆ. ಈ ಕಡೆ ನಮ್ಮ ಅಭಿ ಅಂತೂ 23 ಬಾಲ್ಗೆ 50. ಅಣ್ಣ ಅದೇ ಡಿಫ್ರೆಂಟ್ ಪಿಚ್ ಅಲ್ಲಿ ಆಡ್ತಾ ಇದಾರೆ ಅನ್ಸುತ್ತೆ. ನಮ್ಮ ಅಭಿ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂಥರ ಏನೋ ಡಿಫ್ರೆಂಟ್ ಪಿಚ್, ಫ್ಲಾಟ್ ಪಿಚ್ ಅನ್ಸುತ್ತೆ ನಮ್ಮ ಅಭಿ ಆಡ್ಬೇಕಾದ್ರೆ. ಬಾಕಿ ಅವ್ರು ಆಡ್ಬೇಕಾದ್ರೆ ಇದೆಲ್ಲ ಏನೋ ಕ್ರ್ಯಾಕ್ ಆಗಿದೆ ಗುರು ಪಿಚ್ ಅಲ್ಲಿ ಅನ್ನೋ ತರ ಆಗ್ಬಿಡುತ್ತೆ. ಆ ತರ ಬ್ಯಾಟಿಂಗು ಅಭಿ ಕ್ಲಾಸ್ ಗುರು, ಎಕ್ದಮ್ ಕ್ಲಾಸ್ ಅಂತಾರಲ್ಲ ಆ ತರ ಅನ್ಬಿಲಿಯಬಲ್ ಬ್ಯಾಟಿಂಗು. 37 ಬಾಲ್ಗೆ 68 ರನ್. ಇನ್ನು ಈ ಕಡೆ ನೆಕ್ಸ್ಟ್ ದೂಬೆ ಅಣ್ಣ ಬದುಕೂಳೇನೆ ಬಾಯಿಗೆ ಬಂದಂಗ ಆಗಿತ್ತು. ಸೊ 2ನೇ ಬಾಲೆ ಔಟ್ ಆಗ್ಬಿಡ್ತಾರೆ ಅವ್ರಂತೂ. ಇನ್ನು ಕುಲ್ದೀಪ್ ಅಣ್ಣ ಔಟು, ಆಮೇಲೆ ನಮ್ಮ ಅಭಿನು LBW ಎಲ್ಲ ಹಾಕ್ತಾರೆ ಗುರು ಲಾಸ್ಟ್ ಅಲ್ಲಿ. 68 ರನ್ ಹೊಡ್ಬಿಟ್ಟು LBW ಎಲ್ಲ ಹಾಕ್ತಾರೆ. ಈ ಕಡೆ ಲಾಸ್ಟ್ ವಿಕೆಟ್ ಅಂತೂ ಅದು ರನ್ಔಟ್ ಅಂತೂ ನಾವೇ ಕೊಟ್ಟಂಗಿತ್ತು. ಬುಮ್ರಾ ಹಿಂಗ್ ಟಚ್ ಮಾಡ್ತಾರೆ, ಓಡಕ್ ಹೋಗ್ತಾರೆ, ರನ್ಔಟ್. ಇಲ್ಲಿ ಇನ್ನು 8 ಬಾಲ್ ಇರೋಷ್ಟ್ರಲ್ಲಿ ಆಲ್ ಔಟ್ ಆಗ್ಬಿಡ್ತೇವೆ ಗುರು ನಾವು. ಇನ್ನು ಆಸ್ಟ್ರೇಲಿಯಾಗೆ 126 ರನ್ ಟಾರ್ಗೆಟ್. ಇವರು ನಮಗೊಂದು ಫಸ್ಟ್ ಪಾರ್ಟ್ನರ್ಶಿಪ್ ಸಾಕಾದಾಗ ಬಂತಲ್ಲ ಗುರು ಇವ್ರಿಗೆ. 51 ರನ್ 1 ವಿಕೆಟ್. 51 ರನ್ ಇರ್ಬೇಕಾದ್ರೆ ಹೋಗುತ್ತೆ ಅಂತ ಅಂದ್ರೆ ಟ್ರೇವಿಸ್ ಹೆಡ್ ಔಟ್ ಆಗ್ತಾನೆ ಅಣ್ಣ. ಅದು ವರುಣ್ ಚಕ್ರವರ್ತಿ ಟ್ರೇವಿಸ್ ಹೆಡ್ ನ ಔಟ್ ಮಾಡ್ಬಿಡ್ತಾನೆ. ಬಟ್ ಕ್ರೇಜ್ ಅನ್ಸುತ್ತೆ ಕ್ಯಾಚ್, ನಮ್ಮ ತಿಲಕ್ ವರ್ಮಾ ಕ್ಯಾಚ್ ಸಖತ್ತಾಗಿ ಬಂತು ಗುರು. ಇಲ್ಲ ಅಂದಿದ್ರೆ ಅದು ಔಟ್ ಆಗ್ತಾ ಇರ್ಲಿಲ್ಲ ಅಂತ. ಅದಾದ್ಮೇಲೆ ಮಿಚೆಲ್ ಮಾರ್ಷ್ ಮತ್ತೆ ಇಂಗ್ಲಿಷು ಇಬ್ರು ಪಾರ್ಟ್ನರ್ಶಿಪ್ ಬೆಳೆಸ್ತಾ ಇರ್ತಾರೆ. ಈ ಕಡೆ ಮಿಚೆಲ್ ಮಾರ್ಷ್ ಏನಪ್ಪ ಅದು ಕುಲ್ದೀಪ್ ಓವರಲ್ಲೇ ಗುರು ಅಣ್ಣ 4-6-4 ಅನ್ಕೊಂಡು ಹೊಡಿತಾ ಇದ್ದ ಅಣ್ಣ. ಗ್ಯಾಪ್ ಅಲ್ಲಿ ಮುಂದೆ ಅದು ಕ್ಯಾಚ್ ಹೋಗ್ಬಿಡ್ತು. ಅದೇ ಓವರ್ ಅಲ್ಲಿ ಕುಲ್ದೀಪ್ ಅಣ್ಣನ್ಗೆ ವಿಕೆಟ್ ಕೊಟ್ಬಿಟ್ರು. ಇಲ್ಲ ಅಂದಿದ್ರೆ ಅಣ್ಣ ಬೇಗನೆ ಮುಗಿಸ್ಕೊಂಡ್ ಬಂದಿರೋನೇನೋ. ಸೊ 87 ರನ್ ಏನೋ ಆಗಿರುತ್ತೆ ಗುರು. ಆ ಟೈಮಲ್ಲಿ 2ನೇ ವಿಕೆಟ್ ಹೋಗುತ್ತೆ. ಅದಕ್ಕಿಂತ ಕ್ರೇಜ್ ಅನ್ಸಿದ್ದೇನಂದ್ರೆ ನೆಕ್ಸ್ಟ್ ನಮ್ ಡೇವಿಡ್ ಅಣ್ಣ ಬಂದಾಗ ಹೆಂಗ್ ಮಾಡಿದ್ರು ಅಂದ್ರೆ ಇವರು ಒಂಥರ ವರುಣ್ ಮತ್ತೆ ಡೇವಿಡ್ ಮತ್ತೆ ಟಾಮ್ ಅಂಡ್ ಜೆರ್ರಿ ತರ ಆಗಿತ್ತು ಗುರು. ಅಂದ್ರೆ ಶಾರ್ಟ್ ಲೆಗ್ ಎಲ್ಲ ಇಟ್ಕೊಂಡು ಒಂಥರ ಏನೋ ಕ್ರೇಜಿ, ನೋಡೋಣ ಹೊಡಿ ಅಣ್ಣ ನೀನು ಅನ್ನೋ ತರ. ಸೊ ಅಣ್ಣಗ್ ಸೀದಾ ಕೈಗೆ ಕ್ಯಾಚ್ ಕೊಡ್ಬೇಕಾ ವರುಣ್ ಅಣ್ಣಗೆ, ಅದೊಂಥರ ನೋಡಕ್ ಚಂದ ಇತ್ತು. ಬಟ್ ಅದಾದ್ಮೇಲೆ ಏನೋ ಅಂತದ್ದೇನೋ ರನ್ಸೇ ಇರ್ಲಿಲ್ವಲ್ಲ. ಒಂದು 160 ಏನಾದ್ರೂ ಇದ್ದಿದ್ರೆ ಇವ್ರಿಗೆ ಕಟ್ಟಕ್ಬೋದಾಗಿತ್ತು ಅಂತ. ಯಾಕಂದ್ರೆ ಲಾಸ್ಟ್ಗೆ ವಿಕೆಟ್ಸ್ ಎಲ್ಲ ಬಿತ್ತು ಗುರು. ನಮ್ಮ ಬುಮ್ರಾ ಬಂದ್ಬಿಟ್ಟು ಮಿಚೋವೆನ್ ಔಟ್, ಆಮೇಲೆ ಶಾರ್ಟ್ ಅದೊಂದು ಕ್ರೇಜಿ ಯಾರ್ಕರ್ ಸಾಕಾಗಿತ್ತು. ಅದೇ ಬೌಲಿಂಗ್ ಅಲ್ಲಿ ನೋಡಿದ್ರೆ ಅದು ಮಸ್ತಾಗಿತ್ತು ವಿಕೆಟ್ ಅಂತ ಹೇಳ್ಬೋದು. ಇವರು 4 ವಿಕೆಟ್ ಗಳಿಂದ ಜಯ ಗಳಿಸಿದ್ರು. 13.2 ಓವರ್ ಅಲ್ಲೇ ಮುಗಿಸಿದ್ರು ಗುರು. ಆಮೇಲೆ ಇನ್ನೊಂದು ಒಂಥರ ದುಃಖದ ವಿಚಾರ ಏನಪ್ಪಾ ಅಂದ್ರೆ ನಿಮ್ಮೆಲ್ಲರ ನೆಚ್ಚಿನ ದೂಬೆ ಗುರು 37 ಮ್ಯಾಚ್ ವಿನ್ನಿಂಗ್ ಒಂದು ಸ್ಟ್ರೀಕ್ ಇತ್ತು. ಆ ಸ್ಟ್ರೀಕ್ ಮುರಿದ್ಬಿಟ್ರು ಗುರು ಇವರೆಲ್ಲ. ಇನ್ನು ಏನಂದ್ರೆ ನೆಕ್ಸ್ಟ್ ಮ್ಯಾಚ್ ಹೋಬಾರ್ಟ್ ಅಲ್ಲಿ ಇದೆ, ಅದು ಸಂಡೇನೇ ಇದೆ ಗುರು, ರವಿವಾರ. ಈ ಕಡೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವನಿತೆಯರದು ಫೈನಲ್ ಬೇರೆ ಇದೆ. ಸೊ ಒಂಥರ ಕ್ರೇಜ್ ಆಗಿರುತ್ತೆ, ಸಂಡೇ ಧಮಾಕ ಇರುತ್ತೆ. ನೋಡೋಣ ನಮ್ ಬಾಯ್ಸ್ ಕಮ್ ಬ್ಯಾಕ್ ಮಾಡ್ಲೇಬೇಕು ಗುರು. ಒಟ್ನಲ್ಲಿ ಈ ಮ್ಯಾಚ್ ನೋಡ್ಬಿಟ್ಟು ನಿಮ್ಗೆ ಏನ್ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಇದ್ರ ಬಗ್ಗೆ ಲೈವ್ ಅಲ್ಲಿ ಇನ್ನೊಂಚೂರು ನೀಟಾಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.